ಸರ್ ನಮಸ್ತೆ. ನಮಸ್ಕಾರ ಸರ್ ಇವಾಗ ಬರೀತಿದ್ದೀರಾ? ಬರವಣಿಗೆ ಅಂತಂದರೆ ಏನು ಸರ್ ನಿಮ್ಗೆ ಅಷ್ಟು ಇಂಟ್ರೆಸ್ಟು? ಬರವಣಿಗೆ ಅಂದರೆ ನೋಡಿ ಸರ್, ಒಬ್ಬ ವ್ಯಕ್ತಿ 3 ವಿಧಾನದಲ್ಲಿ ಅವನ ವಿಚಾರನ ಮಂಡಿಸ್ಬೋದು. ಒಂದು ಕೆಲಸ, ಒಂದು ಮಾತು, ಒಂದು ಬರವಣಿಗೆ. ನಾನು 3 ಹಂತದಲ್ಲಿ 3 ವಿಧಾನದಲ್ಲಿ ನಾನು ಏನೋ ಒಂದು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಇವಾಗಿನ ಯುವ ಪೀಳಿಗೆಗೆ ಇವಾಗ ಬರೆಯೋದಕ್ಕೆ ಓದೋದಕ್ಕಾಗಲಿ ಆ ಥರ ಇಂಟ್ರೆಸ್ಟ್ ಇಲ್ಲ. ಈ ನಿಮ್ಮಿಂದ ಯೂತ್ಗಳಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಸಂದೇಶ ಅಂದರೆ ನೋಡಿ ಸರ್, ಇವತ್ತು ಯುವಕರು ಶ್ರಮದಿಂದ ಫಲ ಪಡೆಯೋಕ್ಕೆ ಇಷ್ಟಪಡ್ತಾ ಇಲ್ಲ, ಸುಲಭ ಮಾರ್ಗ ಅವ್ರಿಗೆ. ಆಯಿತಾ? ನಾನು ಇನ್ನೊಂದು ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ, ಇವತ್ತು ಅವ್ರಿಗೆ ಮೋಜು ಮಸ್ತಿ, ಬಹಳ ಮುಖ್ಯವಾಗಿ ಏನು ಗೊತ್ತಾ, ಪ್ರೀತಿ ಪ್ರೇಮ ಇದೇ ಅವರ ತಲೆಯಲ್ಲಿ ಹೆಚ್ಚು. ನಮಗೂ ನಾವು ಅದೇ ವಯಸ್ಸಿನ ಬಂದಿರೋದು. ಆದರೆ ನಮಗೆ ಸಿಕ್ಕಂಥ ಗುರುಗಳು ಏನು ಹೇಳ್ತಿದ್ರು ಅಂದರೆ, ಜೀವನದಲ್ಲಿ ಏನಾದರೂ ನೀವು ಗಳಿಸಿ, ಮಿಕ್ಕಿದ್ದೆಲ್ಲ ನಿಮ್ಮ ಹಿಂದೆ ಬರುತ್ತೆ. ನೀವು ಇನ್ನೊಬ್ಬರು ಹಿಂದೆ ಹೋದರೆ ನಿಮ್ಮ ಜೀವನ ಪೂರ್ತಿ ನೀವು ಹಿಂದೆನೇ ಇರ್ತೀರಾ ಅಂತ. ಅದನ್ನು ನಾವು ಒಪ್ಪಿ ಇದುವರೆಗೆ ನಾನು ಒಂದು ಏನು ಹೇಳ್ತೀನಿ ಗೊತ್ತಾ, ಸಕಲವು ಸರ್ವವು ಸರ್ವಸ್ವವು ನೀನೇ ಅಂತ ಪ್ರಾಣ ಕೊಡ್ತೀನಿ, ಪ್ರೀತಿ ಮಾಡ್ತೀನಿ, ಅವ್ರು ಸಿಗಲಿಲ್ಲ ಅಂದರೆ ವಿಷ ಕುಡಿತೀನಿ, ಸಾಯ್ತೀನಿ ಅಂತಿರಲ್ಲ. ಒಂದು 5 ವರ್ಷ ಅದೇ ಪ್ರೀತಿನ ಮುಂದುವರಿಸ್ತಾ ಬನ್ನಿ. ಒಂದು ವಯಸ್ಸಾದ ಮೇಲೆ ನಾನಾ ಇದನ್ನೆಲ್ಲ ಹೇಳ್ತಿದ್ದು, ನಾನಾ ಇದೆಲ್ಲ ಮಾಡ್ತಿದ್ದು ಅನ್ನಿಸುತ್ತೆ. ಯಾಕಂದರೆ ಯಾವುದೂ ಶಾಶ್ವತ ಅಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮ ಜೀವನ ನೀವು ನಿರ್ಧರಿಸುವಂತೆ ಇರುತ್ತೆ ಹೊರತು ಇನ್ನೊಬ್ಬರು ಅಭಿಪ್ರಾಯ ಪಟ್ಟಂತೆ ಇರೋದಿಲ್ಲ. ನೀವೇನಾದರೂ ಆಗಬೇಕಾ, ಇವಾಗ ಯಾರಿಂದನೂ ನಾನು ಬದಲಾದೆ ಅಂತಿರಲ್ಲ, ಅದು ಕೂಡ ನಿಮ್ಮ ನಿರ್ಧಾರನೇ. ಯಾಕೆ ಗೊತ್ತಾ, ಅವ್ರು ಹೇಳಿದರೆ ನೀವು ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡ್ತೀರ. ನಾನು ಪ್ರೀತಿಸಿದವಳು ಹೇಳಿದ್ರು, ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನನ್ನ ಸ್ನೇಹಿತ ಹೇಳಿದ ಅಂತ ಎಲ್ಲಿ ಬದಲಾಯ್ತೀರಾ ಗೊತ್ತಾ? ನಿಮ್ಮ ಗಟ್ಟಿ ನಿರ್ಧಾರ, ದೃಢ ಸಂಕಲ್ಪ ಯಾವತ್ತು ನೀವು ಮಾಡ್ತೀರಾ ಅದು ನೀವು ಆಗ್ತೀರಾ. ಮತ್ತು ಏನೂ ಆಗದೆ ಇದ್ದರೆ ಬರೋಲ್ವಲ್ಲ, ಅವ್ರಿಗೋಸ್ಕರ ನೀವು ಏನೇ ಆಗದೆ ಉಳಿದ್ರು ಅವ್ರು ಬರಲ್ಲ. ನಿಮ್ಮ ಜೀವನದಲ್ಲಿ ಏನಾದರೂ ಆಗಿ ಯಾರು ಬರಬೇಕು ಅವ್ರು ಬರ್ತಾರೆ. ಅಂದರೆ ಸರ್ ಬರವಣಿಗೆಗೆ ಯೂತ್ಗೆ ಏನು ಸಂದೇಶ ಕೊಡ್ತೀರಾ ಅಂತ? ಬರವಣಿಗೆ ಅನ್ನೋದು ಏನು ಗೊತ್ತಾ ಸರ್, ಬಹಳಷ್ಟು ವಿಚಾರಗಳು ಬರೆದಿರೋದೇ ಇರೋದು. ನಾವಿವತ್ತು ಸಂವಿಧಾನ ಬರೆದಿರೋದೇ ಪುಸ್ತಕ, ಬಹಳಷ್ಟು ಧರ್ಮಗ್ರಂಥಗಳು, ನಮಗೆ ಮಾರ್ಗಸೂಚಿಗಳು ಇರತಕ್ಕಂಥದ್ದು ಗ್ರಂಥ. ಓದೋದು ಬರೆಯೋದು ಇದೆಯಲ್ಲ, ಇದು ಮನುಷ್ಯನ ಒಂದು ಗುಣ ಆಗಿರಬೇಕು. ನಾನು ಬಹಳಷ್ಟು ಕೃತಿಗಳು ಕಾದಂಬರಿಗಳೇನು ಓದಿಲ್ಲ, ಆದರೆ ನನ್ನ ಆಲೋಚನೆ ಇನ್ನೊಂದು ಏನು ಹೇಳ್ತೀನಿ ಗೊತ್ತಾ, ನಾವು ಸ್ನಾನ ಮಾಡಿ ಶುದ್ಧ ಆಗ್ತೀವಿ, ಹೊಸ ಬಟ್ಟೆ ಹಾಕಿ ಚೆನ್ನಾಗಿ ಕಾಣ್ತೀವಿ, ಅದಲ್ಲ ಸರ್ ಮಹತ್ವ. ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿರಬೇಕು. ನನ್ನ ಯೋಚನೆಗಳು ಎಲ್ಲಿ ಸುಂದರವಾಗಿ ಸ್ವಚ್ಛವಾಗಿರುತ್ತೆ ಅಲ್ಲಿ ನನಗೆ ನೋಡಿ ಆಗು ಹೋಗುಗಳ ಮೇಲೆ ನಾನು ಅಷ್ಟು ಕೊಡಗಲ್ಲ. ಉದಾಹರಣೆ, ಇವತ್ತು ನನಗೆ ಯಾರೋ ಒಂದು ನಿಂದನೆ ಮಾಡಿದ್ರು, ನಾನು ಕೊಡ್ಬೋದಿಲ್ಲ, ಹೋಗ್ಲಿ ಬಿಡು. ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ಬಹಳಷ್ಟು ಜನ ನನ್ನ ಹಿಂಗನ್ಬಿಟ್ರು, ನನಗೆ ಹಂಗನ್ಬಿಟ್ರು. ಯಾರೋ ಇವತ್ತು ಒಂದು ಕೆಲಸಕ್ಕೆ ಬರ್ತಾರೆ, ಯಾರಾದರೂ ಒಂದು ಸಣ್ಣ ಮಾತು ಬೈದುಬಿಟ್ರೆ ಮಾರನೇ ದಿನದಿಂದ ಕೆಲಸ ಮಾಡ್ತಾರೆ. ಇವತ್ತು ಯಾರ್ಯಾರು ಮಹಾನ್ ವ್ಯಕ್ತಿಗಳು, ಯಾವುದೋ ಕೆಲಸದಲ್ಲಿ ಪ್ರವೀಣರಾಗಿರ್ಬೋದು ಅಥವಾ ಮೇಧಾವಿತನ ಪಡೆದಿರೋರಾಗಿರ್ಬೋದು, ಚಿತ್ರನಟರನ್ನೇ ತಗೊಳ್ಳಿ, ಸ್ಟಾರ್ಟಿಂಗ್ ಬಂದಾಗ ಅವ್ರ ಮೇಲೆ ಏನೇನೆಲ್ಲ ಆಗಿದೆ ಕೇಳಿದರೆ, ಹಿಂದೆ ಅವ್ರ ಲೈಫಲ್ಲಿ ಏನೇನೋ ಕಷ್ಟಪಟ್ಟಿರ್ತಾರೆ ಸರ್. ಯಾರೂ ಸುಲಭವಾಗಿ ಮೇಲೆ ಬರಲ್ಲ. ಯಾರು ನಿಮಗೆ ರೆಡ್ ಕಾರ್ಪೆಟ್ ಹಾಕ್ಸ್ಬಿಟ್ಟು ಬನ್ನಿ ಅಂತ ಸಿಂಹಾಸನದ ಮೇಲೆ ಕೂರಿಸಲ್ಲ. ಜೀವನ ಅನ್ನೋದು ಏನು ಗೊತ್ತಾ, ದುಡಿತಾ ಇರಿ, ನಡೀತಾ ಇರಿ, ಆಮೇಲೆ ಪಡೀತಾ ಇರಿ, ಇಷ್ಟೇ. ಮೊದಲು ದುಡಿಬೇಕು, ಆಮೇಲೆ ನಡೀತಾ ಇರಬೇಕು, ಪಡೆಯೋದು ಇದ್ದೇ ಇದೆ. ನಾವು ಶ್ರಮನೇ ಪಡಲ್ಲ, ಕಷ್ಟನೇ ಪಡಲ್ಲ ಅಂದರೆ ನಮಗೆ ದಕ್ಕಿದ್ದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ. ಆಯಿತಾ? ಹೇಳ್ತಾ ಹೋದರೆ ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳ್ಬೋದು. ಯಾರು ನಿಮಗೆ ಇವಾಗ ನಮ್ಮ ಜೀವನದಲ್ಲಿ ಯಾರು ಗೊತ್ತಾ ಮಹತ್ವವಾದ ಪಾತ್ರ ವಹಿಸೋರು ಸರ್? ನಮ್ಮ ತಂದೆ ತಾಯಿ. ನಮ್ಗೆ ಎಲ್ಲಿ ಎಡವುದ್ರೆ ನೋವಾಗುತ್ತೆ ಅಂತ ಅವರು ನಮ್ಮ ಸೇಫ್ಟಿ ನೋಡ್ತಾರೆ. ನಾವು ಒಂದು ಅಣುವಿನ ದ್ರವ ರೂಪದಲ್ಲಿ ಪ್ರಾರಂಭ ಆದ ನಮ್ಮ ಜೀವನ ಭೂಮಿಗೆ ಬಂದು ಘನವಸ್ತು ಆಯ್ತೀವಿ. ಅದೇ ಮತ್ತೆ ಮಣ್ಣಲ್ಲಿ ಸೇರಿ ಕಣದ ರೂಪದಲ್ಲಿ ಕರಗ್ತೀವಿ. ಹೌದಾ? ಇಷ್ಟೇ ನಮ್ಮ ಲೈಫು. ದ್ರವ ರೂಪದಲ್ಲಿ ಆರಂಭವಾಗಿ ಮಣ್ಣಿನಿಂದ ಮಣ್ಣಿಗೆ ಹೋಗಿ ಮಣ್ಣಲ್ಲಿ ಕರಗುವಂಥ ಕಣಕ್ಕೋಸ್ಕರ ನಾವು ಇಷ್ಟೊಂದು ಅಹಂಕಾರ ದುರಹಂಕಾರ ಪಡ್ತೀವಿ. ಜೀವನ ಏನು ಗೊತ್ತಾ ಸರ್, ನಾನು ಯಾವ ಫೋರ್ಸಲ್ಲಿ ಗೋಡೆಗೆ ಚೆಂಡು ಎಸಿತೀನಿ ಅದೇ ಫೋರ್ಸಲ್ಲಿ ಚೆಂಡು ರಿಟರ್ನ್ ಬರೋದು. ನನ್ನ ಕರ್ಮ ಹೇಗಿರುತ್ತೆ, ನನ್ನ ಕರ್ಮದ ಪ್ರತಿಫಲನೂ ಅದೇ ರೀತಿ ಬರುತ್ತೆ. ಆಯಿತಾ? ಮಾಡಿದ್ದುಣ್ಣು ಮಾರಾಯ, ಯದ್ಭಾವಂ ತದ್ಭವತಿ.
ಇವೆಲ್ಲ ದೊಡ್ಡವರು ಇದನ್ನೆಲ್ಲ ಸುಮ್ಮನೆ ಹೇಳಿಲ್ಲ ಸರ್, ಅವರು ಅನುಭವಿಸಿರೋದು. ಅವರೆಲ್ಲ ಹಳ್ಳಿ ಜನ ಬಹಳಷ್ಟು ವಿದ್ಯೆನ ಪುಸ್ತಕಗಳನ್ನು ಓದಿರಲಿಲ್ಲ, ಪಾಲಿಸ್ತಾ ಇದ್ರು, ತಿಳುವಳಿಕೆಯಿಂದ ಜೀವನ ಮಾಡ್ತಾ ಇದ್ರು. ಉದಾಹರಣೆ, ಇವಾಗ ನಾವು ಅನ್ನ ತಿನ್ಬೇಕಾದ್ರೆ ಅನ್ನದ ಅಗಳು ಕೆಳಗೆ ಬಿದ್ದರೆ ಎತ್ತಿ ತಿಂತಾ ಇದ್ರು. ಇವತ್ತು ನಾವು ಏನು ಮಾಡ್ತೀವಿ ಆಧುನಿಕ ಸಮಾಜದಲ್ಲಿ, ಅನ್ನನ ಎಷ್ಟು ಯಥೇಚ್ಛವಾಗಿ ಎಲ್ಲೆಲ್ಲಿ ನಿಮಗೆ ಕಸ ಹಾಕೋ ಕಡೆ ನೋಡ್ತೀರಾ ಅಲ್ಲೆಲ್ಲ ಅನ್ನ ಬಿದ್ದಿದೆ. ಆಯಿತಾ? ಅನ್ನದಾತ ಸುಖೀಭವ, ಅನ್ನ ಹಾಕೋನು ಸುಖವಾಗಿರಲಿ. ಅನ್ನದ ಬಗ್ಗೆ ಬಹಳಷ್ಟು ಟಿಪ್ಪಣಿಗಳಿದ್ದಾವೆ. ಒಂದು ಅಗಳು ಅನ್ನ ಬೆಳಿಬೇಕಾದ್ರೆ ರೈತನ ಬೆವರು ಎಷ್ಟಿರುತ್ತೆ. ನಾವು ಏನು ಮಾಡ್ತೀವಿ, ಆಯಿತು ಇನ್ನೇನು ನೀವು ಚೆಲ್ಲಲ್ವಾ, ಆಗದೇ ಇಲ್ವಾ, ಚೆಲ್ತೀವಿ ಸರ್, ಅದನ್ನು ತಗೊಂಡೋಗಿ ಬಿಸಾಕೋ ರೀತಿಲಿ ಇರಬಾರ್ದು. ಆಯಿತಾ? ಎಲ್ಲೋ ಒಂದು ಪ್ಲಾಸ್ಟಿಕ್ ಕಟ್ಟಿ ಯಾವುದೋ ಒಂದು ಹಕ್ಕಿ ಹತ್ರ ಎಲ್ಲೋ ವಿಶೇಷವಾದ ಜಾಗದಲ್ಲಿ ಹಾಕ್ಬೋದು. ಆಗದೆ ಇರೋಂಗೆ ನಮ್ಗೆ ಗೊತ್ತಿದೆ ಇವತ್ತು ನಮ್ಮ ಮನೇಲಿ ಎಷ್ಟು ಜನ ಊಟ ಮಾಡ್ತಾರೆ, ಏನು ಬೇಕಾಗ್ಬೋದು, ಅದಕ್ಕಿಂತ 1-2 ಮುಷ್ಟಿ ಜಾಸ್ತಿ ಇರೋ ಥರ ಅನ್ನ ಮಾಡ್ಕೋಬೇಕು. ಆಯಿತಾ? ಇವತ್ತಿನ ನೆಂಟರು ಬಂದ್ಬಿಟ್ರೆ ಅಂದರೆ ಸರ್ ಗ್ಯಾಸ್ ಒಲೆ, ಆಯಿತಾ, ಯಾವಾಗ ಬೇಕಾದರೂ ಅಡುಗೆ ಮಾಡಿ ಬಳಸ್ಬೋದು. ಹಿಂದೆ ಥರ ಸೌದೆ ಒಲೆ ಹಿತ್ತಲಲ್ಲಿಂದ ಸೌದೆ ಎತ್ಕೊಂಡ್ಬಂದು ಒಲೆ ಉಳಿಸಿ ಮಾಡೋದೇನಿಲ್ಲ, ಸುಲಭ ಇದೆ ಸರ್ ಭಾಳಷ್ಟು. ನಾನು ಒಂದು ವಿಚಾರದಿಂದ ತಳ್ಕಾಕ್ಬಿಟ್ಟೆ. ಯುವ ಜನತೆ ಇವತ್ತು ನಾನು ಏನು ಹೇಳ್ತೀನಿ ಗೊತ್ತಾ, ನಿಮ್ಮ ಗುರಿ ಇದೆಯಲ್ಲ ಅದನ್ನು ನೀವು ಯಾವುದೇ ಕಾರಣಕ್ಕೂ ಯಾರೋ ಅಣಕಿಸಿದ್ರು ಬಿಡಕ್ಕೆ ಹೋಗಬೇಡಿ. ಏಟ್ ತಿಂದಂತಹ ಕಲ್ಲೇ ಶಿಲೆ ಆಗೋದು. ಬಹಳ ಏಟು ಪೆಟ್ಟು ತಿಂದಿದ್ದೆ ಮತ್ತು ಭೂಮಿ ಉತ್ತರನೇ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಆ ನೋವು ತಡೀರಿ, ಆ ನಿಂದನೆನ ತಡೀರಿ, ಆದರೆ ನಿಮ್ಮ ಗುರಿನ ನೀವು ಬಿಡಬಾರ್ದು. ನಿಮಗೆ ಗೊತ್ತಿದೆ ನಿಮ್ಗೆ ಏನು ಆಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದೆ. ಅದನ್ನು ನೀವು ಯಾವುದೇ ಒಂದು ಕಾರಣಾಂತರಗಳಿಂದ ಮಧ್ಯಂತರ ಕಟ್ ಮಾಡಿಬಿಡಿ. ಅದೇನಾಗುತ್ತೆ ಗೊತ್ತಾ, ನನ್ನ ಲೈಫಲ್ಲಿ ನಾನು ಇದು ಮಾಡಬೇಕಾಗಿತ್ತು ಅನ್ನೋ ಗಿಲ್ಟು ನೀವು ಅಂದರೆ ಯೂತ್ಗೆ ಈ ಥರ ನೀವು ಸಂದೇಶ ಕೊಡ್ತಾ ಇದ್ದೀರಾ. ಖಂಡಿತ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.